ಯಲಹಂಕ ಕ್ಷೇತ್ರ ಶಾಸಕರಾದ ಎಸ್.ಆರ್. ವಿಶ್ವನಾಥ್ರವರು ಯಲಹಂಕ ಕ್ಷೇತ್ರದ ದಾಸನಪುರ ಹೋಬಳಿಯಲ್ಲಿ ಸುಮಾರು 6.87 ಕೋಟಿ ರು ವೆಚ್ಚದಲ್ಲಿ ಪಿಲ್ಲಹಳ್ಳಿ, ಹೆಗ್ಗಡದೇವನಪುರ, ದೊಂಬರಹಳ್ಳಿ, ಲಕ್ಷ್ಮೀಪುರ, ಗಂಗೊಂಡನಹಳ್ಳಿ, ಕೆಜಿ ಲಕ್ಕೇನಹಳ್ಳಿ, ಮದನಾಯಕನಹಳ್ಳಿ, ಹನುಮಂತೇಗೌಡನಪಾಳ್ಯ, ತೋಟದಗುಡ್ಡದಹಳ್ಳಿ, ತಮ್ಮೇನಹಳ್ಳಿ, ಕುದುರೆಗೆರೆ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್, ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ. ರಮೇಶ್, ಸದಸ್ಯರಾದ ಲೋಕೇಶ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಎನ್. ರಾಮಮೂರ್ತಿ, ಆಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ತಮ್ಮೇನಹಳ್ಳಿ ಜಯರಾಮ್, ಮುಖಂಡರಾದ ಮಂಜುನಾಥ್ ಇನ್ನು ಮುಂತಾದ ಬಿಜೆಪಿ ಮುಖಂಡರುಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಹನುಮಂತರಾಜು. प्रथमपादे जम्बोद्वीपे भारतवर्षे भरतवर्गे दक्षिणे तीरे शालीवाहनके बौद्धावतारे रामक्षेत्रे अस्मिन् वर्तमाने व्यावहारिके चौरचान्द्रमानेन प्रभावारि षष्ठे 6,74,00,000 ಒಟ್ಟು ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ನಾನು ಬಹಳಷ್ಟು ಸರಿ ಹೇಳಿದ್ದೀನಿ, ಅನುದಾನ ಕೊರತೆ ಇದೆ. ಸರ್ಕಾರದಿಂದ ಕೂಡ ಇನ್ನೂ ಅನುದಾನ ಕೊಟ್ಟಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳನ್ನು ಕೂಡ ಮನವಿ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಯಲಹಂಕ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಇವತ್ತು ಜನ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು ಏನಾದರೂ ಒಂದಷ್ಟು ನಮ್ಮ ಗ್ರಾಮದ ಕೆಲಸಗಳನ್ನು ಮಾಡಲಿ ಅಂತೇಳಿ. ನಾವು ಕೆಲಸ ಮಾಡದೆ MLA ಆದರೆ ಏನು ಪ್ರಯೋಜನ ಆಗೋದಿಲ್ಲ. ಸೊ ಆ ದೃಷ್ಟಿಯಿಂದ ನಾವು ಕಾಡಿ ಬೇಡಿ ಒಂದಷ್ಟು ಅನುದಾನವನ್ನು ತಂದು ನಿರಂತರವಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 15 ದಿನಕ್ಕೆ ಒಂದು ಕಡೆ ಕಾಮಗಾರಿಗಳು ಪೂಜನೆ ಮಾಡ್ತಾಯಿದ್ದೀನಿ. ಅದು ಹೆಂಗೆ ತರ್ತೀವಿ, ಯಾವ ಥರ ತರ್ತೀವಿ ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. ಕೆಲವು ಮಂತ್ರಿಗಳು ನನ್ನ ಸಹಕಾರವನ್ನು ಕೊಟ್ಟವರೆ, ಅಧಿಕಾರಿಗಳು ಕೂಡ ಒಂದಷ್ಟು ಅನುದಾನ ಕೊಡೋದಕ್ಕೆ ಏನೇನು ಬೇಕೋ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಸಮಗ್ರ ಅಭಿವೃದ್ಧಿ ನನ್ನ ದೃಷ್ಟಿ. ಪ್ರದೀಪ್ ಸರ್, ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.